ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ನಿಮಗೆ ಒಂದು ಒಳ್ಳೆಯ ಕತೆ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಸೊ ಈ ಕತೆ ನನ್ನ ಮುಂದಿನ ವಿಡಿಯೋಕ್ಕೆ ಅನುಕೂಲ ಆಗುತ್ತೆ. ಸೊ ಈ ಕತೆ ಹೆಸರು ಕೋಳೂರಿನ ಕೊಡಗುಸು ಅಂತ. ಒಂದು ಚಿಕ್ಕ ಹೆಣ್ಮಗಳಿರ್ತಾಳೆ. ಆಮೇಲೆ ಅವ್ರ ತಂದೆ ಇರ್ತಾರೆ. ಅವ್ರ ತಂದೆ ಶಿವಾಲಯದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಪೂಜಾರಿಯಾಗಿ. ಸೊ ಅವರ ಕೆಲಸ ಏನು ಅಂದ್ರೆ ದಿನನಿತ್ಯ ನದಿಗೆ ಹೋಗಿ ನೀರ್ ತಗೊಳ್ಳೋದು, ಆಮೇಲೆ ಶಿವನಿಗೆ ಅಭಿಷೇಕ ಮಾಡೋದು, ಎಲ್ಲ ಹೂವು ಆಮೇಲೆ ಹಣ್ಣುಗಳನ್ನ ಇಟ್ಟು ಪೂಜೆ ಮಾಡೋದು, ನೈವೇದ್ಯ ಮಾಡೋದು, ಆಮೇಲೆ ಎಲ್ಲಾ ಪೂಜೆ ಮುಗಿದಾದ್ಮೇಲೆ ಎಲ್ಲರಿಗೂ ಸಹ ಒಂದು ಪ್ರಸಾದವನ್ನ ಹಂಚಿ ಮನೆಗ್ ಬರೋದು, ಈ ತರ ಇರುತ್ತೆ. ಇದು ಒಂದು ದಿನಚರಿ ಆ ಒಂದು ಹೆಣ್ಣು ಮಗುವಿನ ತಂದೆಯದು, ಅಂದ್ರೆ ಅರ್ಚಕರದ್ದು. ಸೊ ಏನಾಗುತ್ತೆ ಇಲ್ಲಿ ಅಂದಾಗ, ಆ ಅರ್ಚಕರು ಅಂದ್ರೆ ಪೂಜೆ ಮಾಡೋರು ಯಾರು ಇರ್ತಾರೋ ಅವ್ರು ಒಂದು ದಿವಸ 2 ದಿನಕ್ಕ ಮಟ್ಟಿಗೆ ಬೇರೆ ಊರಿಗೆ ಹೋಗ್ಬೇಕಾಗಿರತ್ತೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮಗಳಿಗೆ ಕರೆದು ಹೇಳ್ತಾರೆ, ನಾನು ಹೀಗೆ 2 ದಿನ ಊರಿಗೆ ಹೋಗ್ತಾ ಇದ್ದೀನಿ, ಬೇರೆ ಊರಿಗೆ ಕೆಲಸದ ನಿಮಿತ್ತ. ಸೊ ನೀನು ದೇವ್ರಿಗೆ ಪೂಜೆ ಮಾಡು, ಪೂಜೆ ಮಾಡಿ ನೈವೇದ್ಯವನ್ನ ದೇವ್ರಿಗೆ ಕೊಡು, ಆಮೇಲೆ ನೈವೇದ್ಯ ಎಲ್ಲ ಕೊಟ್ಟ ಮೇಲೆ ನೀನು ಎಲ್ಲಾ ಪೂಜೆಗಳ ಆದ್ಮೇಲೆ ಮನೆಗ್ ಬಾ, ಈ ತರ ಹೇಳ್ತಾರೆ. ಇದರಿಂದ ಹೆಣ್ಣು ಮಗಳು ಏನ್ ಮಾಡ್ತಾಳೆ, ಚಿಕ್ಕ ಮಗಳು ಅವಳು, ಆ ಪಾಪು ಏನ್ ಮಾಡ್ತಾಳೆ ಮಗಳು, ಸರಿಯಪ್ಪ ನಾನ್ ಮಾಡ್ತೀನಿ ಅಂತ ಹೇಳಿ ತಂದೆಯವರು ಊರಿಗೆ ಹೋಗ್ತಾರೆ. ಸೊ ಮಾರನೇ ದಿನ ಬೆಳಗ್ಗೆ ಎದ್ದು ಅವರು ಎಲ್ಲ ಸ್ನಾನ ಮಾಡಿ, ಹೆಣ್ಣು ಮಗಳು ಸ್ನಾನ ಎಲ್ಲ ಮಾಡಿ ನೀರೆಲ್ಲ ತಗೊಂಡು ದೇವರಿಗೆ ಅಭಿಷೇಕ ಮಾಡಿ, ಕುಂಕುಮ ಹಚ್ಚಿ, ಆಮೇಲೆ ಗಂಧಗಳನ್ನೆಲ್ಲ ಹಚ್ಚಿ, ಹೂ ಇಟ್ಟು, ಆಮೇಲೆ ಊದುಬತ್ತಿ ಎಲ್ಲ ಹಚ್ಚಿ ಎಲ್ಲಾ ಪೂಜೆಯನ್ನು ಮಾಡಿ ನೈವೇದ್ಯ ಮಾಡಿ ದೇವರಿಗೆ ಚಿಕ್ಕ ಒಂದು ಪಾತ್ರೆಯಲ್ಲಿ ನೈವೇದ್ಯ ಮಾಡ್ಕೊಂಡು ಬಂದಿರ್ತಾರೆ. ಸೊ ಅದನ್ನ ಇಟ್ಟು ದೇವರಿಗೆ ನಮಸ್ಕಾರ ಮಾಡಿ, ದೇವರಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿ ಹೇಳ್ಕೊಡ್ತಾರೆ, ನಾನು ಈ ನೈವೇದ್ಯ ಮಾಡಿದ್ದೀನಿ, ನೀವು ಬಂದು ಸ್ವೀಕರಿಸ್ಬೇಕು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದ ತಕ್ಷಣ ಬಂದು ಎಲ್ಲ ದೇವರು ನೈವೇದ್ಯವನ್ನ ತಿಂದು ಹೋಗಿರ್ತಾರೆ. ಸೊ ಈ ತರ 2 ದಿನ ಆಗೋಗಿರತ್ತೆ. ಆಮೇಲೆ ಅವರ ತಂದೆ ಊರಿಂದ ಬರ್ತಾರೆ. ಆಮೇಲೆ ಊರಿಂದ ಬಂದಾಗ ಇವ್ರು ಮನೆಗ್ ಹೋಗ್ತಾರೆ ಗುಡಿಯಿಂದ. ಮಗಳು ಹೋದಾಗ ಎಲ್ಲಿ ನೈವೇದ್ಯಕ್ಕೆ ಮಾಡಿದ ಪ್ರಸಾದ ಎಲ್ಲಿದೆ, ಅದು ಆ ಪಾತ್ರೆ ಅಂತ ಕೇಳ್ತಾರೆ. ಅವಾಗ ಈಗ ಇವ್ರು ತೋರಿಸ್ತಾರೆ, ಪಾತ್ರೆ ಖಾಲಿ ಆಗಿರುತ್ತೆ. ಸೊ ಅಪ್ಪ ಕೇಳ್ತಾರೆ ಮಗಳಿಗೆ, ಮತ್ತೆ ಪ್ರಸಾದ ಎಲ್ಲೋಯ್ತು, ಅಷ್ಟೊಂದು ಪ್ರಸಾದ ಏನ್ ಮಾಡಿದೆ ಅಂತ ಕೇಳಿದಾಗ, ಶಿವಪ್ಪ ಬಂದು ತಿಂದು ಹೋಗಿದ್ದಾರೆ ಅಂತ ಹೇಳ್ತಾರೆ. ಶಿವಪ್ಪ ಪ್ರಸಾದವನ್ನ ಸ್ವೀಕಾರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವಾಗ ಅವ್ರ ತಂದೆಗೆ ತುಂಬಾ ಸಿಟ್ಟು ಬಂದ್ಬಿಡುತ್ತೆ. ಸುಳ್ಳು ಹೇಳ್ತೀಯಾ, ಅದ್ ಯಾವ ದೇವ್ರು ಬಂದು ಪ್ರಸಾದ ಸ್ವೀಕಾರ ಮಾಡ್ತಾರೆ, ನೀನ್ ನನಗ್ ಸುಳ್ಳು ಹೇಳ್ತಾ ಇದೀಯಾ ಅಂತ ಹೇಳ್ತಾರೆ. ಅವಾಗ ಅವ್ರ ಮಗಳು ಹೇಳ್ತಾಳೆ, ಇಲ್ಲ ದೇವ್ರೇ ಪ್ರಸಾದ ತಿಂದಿದ್ದು, ಶಿವನೇ ಬಂದಿದ್ರು ತಿಂದ್ರು ಅಂತ ಹೇಳ್ತಾರೆ. ಇಲ್ಲ ನಡಿ ನೋಡೋಣ, ನೀನ್ ಪ್ರಸಾದ ಮಾಡು, ಮತ್ತೊಂದ್ಸರಿ ಇಡು ಅಂತ ಹೇಳಿ ಮತ್ತೆ ಹೋದಾಗ ಪ್ರಸಾದ ತಗೊಂಡ್ ಹೋಗ್ತಾರೆ, ಇಡ್ತಾರೆ, ಪೂಜೆ ಮಾಡ್ತಾರೆ. ಅವಾಗ ಬರೋದೇ ಇಲ್ಲ ಶಿವ. ಅವಾಗ ಕೋಳೂರಿನ ಕೊಡಗುಸು, ಇದು ನಿಜವಾಗ್ಲೂ ನಡೆದಂತಹದ್ದು ಕೋಳೂರು ಅನ್ನುವ ಒಂದು ಊರಿನಲ್ಲಿ. ಸೊ ಅವರು ಏನ್ ಮಾಡ್ತಾರೆ, ಚಿಕ್ಕ ಮಗಳು ಅವಳು ಏನ್ ಮಾಡ್ತಾಳೆ, ಆರ್ತ ಒಂದು ಭಕ್ತಿಯಿಂದ ಕರೀತಾರೆ ಶಿವನಿಗೆ, ಶಿವಪ್ಪ ಯಾಕೆ ಬರ್ತಾ ಇಲ್ಲ ನೀವು, ನಾನು ಭಕ್ತಿಯಿಂದ ನಿಮ್ಮಗ್ ಕರೀತಾ ಇದ್ದೀನಿ, 2 ದಿನದಿಂದ ನೀವು ಪ್ರಸಾದ ತಗೊಂಡ್ರಿ, ಆದ್ರೆ ಇವಾಗ ನೀವು ಸ್ವೀಕರಿಸಿ, ಬಂದು ನನ್ ಪ್ರಸಾದ ತಿನ್ನಿ, ನಾನ್ ಮಾಡಿದ್ದೀನಿ ಕೈಯಿಂದ ಅಂತ ಭಕ್ತಿಪೂರ್ವಕವಾಗಿ ಅವರಿಗೆ ತುಂಬಾ ಬೇಡ್ಕೊಳ್ತಾರೆ. ಆದ್ರೂ ಸಹ ಶಿವಪ್ಪ ಬರೋದಿಲ್ಲ. ಆಗ ಏನ್ ಮಾಡ್ತಾರೆ, ತುಂಬಾ ಸಿಟ್ಟು ಬಂದ್ಬಿಡುತ್ತೆ ಇವ್ರಪ್ಪಜಿಗೆ. ಇಷ್ಟು ಹೇಳ್ತಾ ಇದ್ರು ಸಹ, ನೀನು ಸುಳ್ಳು ಹೇಳ್ತಾ ಇದ್ರು ಸಹ ಅದನ್ನ ನೀನು ಒಪ್ಕೊಳ್ತಾ ಇಲ್ಲ, ಬೇಕಂತಾನೆ ಶಿವಪ್ಪನ ಮೇಲೆ ಹಾಕ್ತಾ ಇದೀಯಾ, ಶಿವಪ್ಪ ನಿನ್ನ ಪ್ರಸಾದವನ್ನ ತಿಂದು ಹೋದ್ರು ಅಂತ ಹೇಳ್ತಾ ಇದೀಯಾ, ಇಷ್ಟು ನೀನು ಹೇಗಾದೆ, ಇಷ್ಟು ಸುಳ್ಳೆಲ್ಲ ಹೇಗ್ ಕಲ್ಕೊಂಡೆ, ಹಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ. ಆಗ ಅವಳಿಗೆ ದುಃಖ ತಡಿಯೋಕೆ ಆಗಲ್ಲ. ಯಾಕ್ ಶಿವಪ್ಪ ಹಿಂಗ್ ಮಾಡ್ತಾ ಇದೀಯಾ, ನೀನು ಪ್ಲೀಸ್ ಬಾ, ಹೀಗೆ ಈ ತರ ಒಂದು ಆರ್ತನಾದಿಂದ ಬೇಡಿ ಭಕ್ತಿಯಿಂದ ಜೋರಾಗಿ ಅಳ್ತಿರ್ತಾರೆ. ನೀವು ಬರ್ಲಿಲ್ಲ ಅಂದ್ರೆ ನಾನ್ ತಲೆಗ್ ಚಚ್ಕೊಂಡ್ಬಿಡ್ತೀನಿ, ಇವಾಗ ನನ್ ತಲೆಯನ್ನೇ ಚಚ್ಕೊಂಡ್ಬಿಡ್ತೀನಿ ಅಂತ ಶಿವಪ್ಪನಿಗೆ ಹಿಡ್ಕೊಂಡು ತಲೆ ಚಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ, ಅಂದ್ರೆ ಪ್ರಾರಂಭ ಮಾಡ್ತಾರೆ. ಆಗ ಶಿವಪ್ಪ ಬಂದ್ಬಿಡ್ತಾರೆ. ಬಂದ ತಕ್ಷಣ ಅವರಿಗೆ ಹಿಡ್ಕೊಂಡು ನಾನು ಇಲ್ಲೇ ಇದ್ದೀನಮ್ಮ, ನಾನು ಎಲ್ಲೂ ಹೋಗಿಲ್ಲ ಅಂತ ಹೇಳಿ ಅವರು ಹಿಂಗ್ ಹಿಡ್ಕೊಂಡಾಗ ಆ ಒಂದು ಲಿಂಗದಲ್ಲಿ ಅವರ ಜಡೆ, ಅಂದ್ರೆ ಹಿಂಗೆ ಆ ತರದ ಒಂದು ಜಡೆ ಆ ಲಿಂಗದ ಮೇಲೆ ನಿಮ್ಗೆ ಕಾಣಿಸುತ್ತೆ. ಕೋಳೂರಿನಲ್ಲಿ ಇದು ನಡೆದಂತಹ ಪ್ರಸಂಗ ಇದು ಆಕ್ಚುಲಿ. ಸೊ ಭಕ್ತಿಯಿಂದ ನಾವು ದೇವ್ರಿಗೆ ಬೇಡಿದ್ರೆ ಯಾವುದಾದ್ರೂ ಸಹ ನಮ್ಮ ಒಂದು ಮನಸ್ಸಿನಲ್ಲಿರುವ ಇಷ್ಟಾರ್ಥವನ್ನ ಅವರು ತೀರಿಸ್ತಾರೆ
ನಮಗೋಸ್ಕರ ಬಂದೇ ಬರ್ತಾರೆ ಅನ್ನೋದಕ್ಕೆ ಈ ಒಂದು ಪ್ರಸಂಗ ನಾನು ನಿಮಗೆ ಹೇಳಿದ್ದು. ಇದು ಆ ಈ ಪ್ರಸಂಗ ನಮಗೆ ಏನು ಹೇಳುತ್ತೆ ಅಂದ್ರೆ, ನಾವು ಮಾಡುವ ಕಾರ್ಯದಲ್ಲಿ ಅಂದ್ರೆ ನಾವಿವಾಗ ದೇವರಿಗೆ ಎಲ್ಲಾ ಅರ್ಪಿಸ್ತೀವಿ, ಆದ್ರೆ ಭಕ್ತಿ ಪೂರ್ವಕವಾಗಿ ಅರ್ಪಿಸ್ತೀವ, ದೇವ್ರು ಬಂದೇ ಅದನ್ನ ಸ್ವೀಕರಿಸ್ತಾರೆ ಅನ್ನೋದನ್ನ ನಾವು ಆಲೋಚನೆ ಮಾಡಿ ನಾವು ಅರ್ಪಿಸ್ತೀವ? ಇಲ್ಲ. ಮಾಡ್ಬೇಕು, ಈ ಒಂದು ಪ್ರಸಾದ ಮಾಡ್ಬೇಕು ಅಂತ ಮಾಡ್ತೀವಿ, ಇದರಿಂದ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗತ್ತೆ ಅಂತ ಮಾಡ್ತೀವಿ. ಈ ಕೆಲವು ಅಂಶಗಳನ್ನ ನಾನು ಶೇರ್ ಮಾಡ್ಕೋಬೇಕು ಅಂತ, ಎಷ್ಟು ದೇವರ ಮೇಲೆ ಭಕ್ತಿ ಇರಬೇಕು ಇದೆಲ್ಲವನ್ನು ಸಹ ನಮಗೆ ತಿಳಿಯುವಂತಹ ಒಂದು ಪುಟ್ಟ ಕತೆ. ನನಗಿದು ತುಂಬಾ ಪ್ರಭಾವ ಬೀರಿದೆ ಜೀವನದ ಮೇಲೆ. ಸೊ ಇದನ್ನ ನಿಮ್ ಜೊತೆಗೆ ಹಂಚ್ಕೊಂಡಿದೀನಿ. ಹೇಗಿದೆ ಈ ಕತೆ ಅಂತ ನನಗೆ ತಿಳಿಸಿ ಕಮೆಂಟ್ ಅಲ್ಲಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಡಿಯೋ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.